ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಬಿಗ್ ಬಾಸ್ ಸೀಸನ್ 12 ಫಿನಾಲೆಗೆ ಇನ್ನು ಕೆಲವೇ ಕ್ಷಣಗಳು ಬಾಕಿ ಇದೆ. ಸೊ ಎಲ್ರಿಗೂ ಕೂಡ ಒಂದು ಕುತೂಹಲ ಮನೆ ಮಾಡಿದೆ, ಯಾರು ಗೆಲ್ತಾರೆ, ಫೈನಲಿಸ್ಟ್ ಆಗಿದ್ದಾರೆ. ಸೊ ಅದರಲ್ಲಿ ಕಪ್ ಗೆಲ್ಲೋದು ಯಾರು, ನಮ್ಮ ಫೇವ್ರೆಟ್ ಸ್ಪರ್ಧಿನೇ ಕಪ್ ಗೆಲ್ತಾರ ಅನ್ನೋ ಕುತೂಹಲದಲ್ಲಿ ಸಪೋರ್ಟ್ ಮಾಡ್ತಾ ಎಲ್ಲ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಫೈನಲಿಸ್ಟ್ಗಳ ಸ್ಪರ್ಧಿಗಳು ಫೈನಲಲ್ಲಿ ಮಿಂಚಬೇಕಲ್ವಾ. ಸೊ ಅವರು ಹಾಕೋ ಬಟ್ಟೆ ಯಾವ ಥರ ಇರಬೇಕು, ಎಷ್ಟು ಗ್ರ್ಯಾಂಡ್ ಆಗಿರಬೇಕು ಅನ್ನೋದನ್ನು ಇಲ್ಲಿ ನಮ್ಮ ಜೊತೆ ಸ್ವತಃ ಒಬ್ಬರು ವಸ್ತ್ರ ವಿನ್ಯಾಸಗಾರರು, ಫ್ಯಾಷನ್ ಡಿಸೈನರ್ ಇದ್ದಾರೆ. ಅವ್ರಿಗೂ ನಮ್ಮ ಫೈನಲಿಸ್ಟ್ ಸ್ಪರ್ಧಿಗಳ ಇಬ್ಬರಿಗೆ ಅವರೊಂದು ವಸ್ತ್ರ ವಿನ್ಯಾಸವನ್ನು ಮಾಡಿಕೊಟ್ಟಿದ್ದಾರೆ. ಯಾರಿಗೆ ಮಾಡಿಕೊಟ್ಟಿದ್ದಾರೆ, ಆ ಒಂದು ಫೈನಲ್ ಅಲ್ಲಿ ಯಾವ ಥರ ಮಿಂಚ್ತಾರೆ, ಆ ಒಂದು ಬಟ್ಟೆಯ ವಿಶೇಷತೆ ಏನು ಅಂತ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಅವ್ರ ಹೆಸರು ಸರ್. ನಮಸ್ತೆ. ಹಾಯ್ ಸರ್, ನಮಸ್ಕಾರ ಸರ್. ನಿಮ್ಮ ಹೆಸರು? ಪ್ರಸನ್ನ ಕುಮಾರ್ ಅಂತ. ಸರ್, ಒಂದು ಕೇಳ್ಪಟ್ಟೆ, ಬಿಗ್ ಬಾಸ್ ಫಿನಾಲೆಗೆ ಈ ಸೀಸನಲ್ಲಿ ಇಬ್ಬರು ಸ್ಪರ್ಧಿಗಳಿಗೆ ನಿಮ್ಮ ಕಡೆಯಿಂದ ಒಂದು ವಸ್ತ್ರಗಳು ಹೋಗ್ತಾ ಇದೆ ಅಂತ. ಓಕೆ, ಅದರ ಸ್ಪೆಷಾಲಿಟಿ ಆಗಿರ್ಬೋದು, ಯಾರಿಗೆ ಕೊಟ್ಟಿದ್ದೀರಾ, ಏನಾದರೂ ವಿಶೇಷತೆ ಅಂತ ಒಂದು ವೀಕ್ಷಕರಿಗೆ. ಆ್ಯಕ್ಚುಲಿ ನಾವು ಕಾವ್ಯ ಅವ್ರಿಗೆ ಕೊಡ್ತಾ ಇದ್ವಿ ಕಾಸ್ಟ್ಯೂಮು, ಬಿಟ್ವೀನಲ್ಲಿ ಕೊಟ್ಟಿದ್ದೀವಿ. ರಕ್ಷಿತ್ ಅವ್ರಿಗೆ ನಾವು ಕೊಟ್ಟಿರಲಿಲ್ಲ, ಬಟ್ ಟಚ್ಚಲ್ಲಿದ್ವಿ. ಅವ್ರ ಸಿಸ್ಟರ್ ಟಚ್ಚಲ್ಲಿದ್ದರು. ಅವ್ರದ್ದು ಪ್ರಾಬ್ಲಮ್ ಏನಾಯಿತು ಅಂದರೆ ಅವ್ರಿರೋದು ಮಹಾರಾಷ್ಟ್ರದಲ್ಲಿ, ಸೊ ಕಮ್ಯುನಿಕೇಷನ್ ಆ್ಯಂಡ್ ಟ್ರಾವೆಲಿಂಗ್ ಎಲ್ಲ ಇರಲಿಲ್ಲ, ಸೊ ಕೊಡೋಕ್ಕಾಗಿರಲಿಲ್ಲ. ಫೈನಲ್ಗೆ ಅವ್ರದ್ದೇನೋ ರಿಜೆಕ್ಟ್ ಆಯಿತು ಅಂತ ಹೇಳಿದ್ರು, ಏನೋ ಪ್ರಾಬ್ಲಮ್ ಆಗಿ. ಸೊ ನಮ್ಮ ಹತ್ರ ಆರ್ಡ್ರ್ ಕೊಟ್ಟರು. ಲಾಸ್ಟ್ 14th ಮೊನ್ನೆ ದಿವಸ ಆರ್ಡ್ರ್ ಪ್ಲೇಸ್ ಮಾಡಿದ್ರು, ಇದೇ ಕಲರ್ ಬೇಕು ಅದು ಇದು ಅಂತಲ್ಲ. ಸೊ ನಾವು ಇಮ್ಮಿಡಿಯೇಟ್ ಹೋಗಿ ಕಾಸ್ಟ್ಯೂಮ್ ಫ್ಯಾಬ್ರಿಕ್ ಎಲ್ಲ ತೊಗೊಬಂದು ನೈಟೆಲ್ಲ ಕೆಲಸ ಮಾಡಿ ಕೊಟ್ಟಿದ್ದಾಯಿತು ಮೇಡಮ್ಗೆ, ಚೆನ್ನಾಗಿ ಕಾಣಲಿ ಅಂತ. ಇನ್ನೊಬ್ರು ಬಂದು ಕಾವ್ಯ ಮೇಡಮ್, ಅವ್ರಿಗೆ ಆಲ್ರೆಡಿ ನಾವು ಕೊಡ್ತಾ ಇದ್ದೀವಿ. ಸೊ ಅವ್ರ ಬ್ರದರ್ ನಮ್ಗೆ ಟಚ್ಚಲ್ಲಿದ್ದರು, ಅವ್ರು ಬರ್ತಾರೆ, ಸ್ಟುಡಿಯೋಗೆ ಬಂದು ತೊಗೊಂಡು ಹೋಗ್ತಾರೆ. ತುಂಬ ಸ್ವೀಟ್ ಪರ್ಸನ್ ಅವರು, ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಚೆನ್ನಾಗಿ ಮಾತಾಡ್ತಾರೆ. ಅವರು ಒಂದು ಡಿಸೈನ್ ಕಳಿಸಿದ್ರು, ಅವರು ಕೂಡ ಇಮ್ಮಿಡಿಯೇಟ್ ಬೇಕು ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು. ನಾವು ಮಾಡಲ್ಲ ಅಂದ್ಕೊಂಡು, ನಾನು ಸ್ವಲ್ಪ ಬ್ಯುಸಿ ಇದೆ ನನ್ನ ವರ್ಕಲ್ಲಿ. ಸೊ ಅವರು ಲಾಸ್ಟ್ ಮೂಮೆಂಟಲ್ಲಿ ಮಾಡಿಕೊಡಿ ಅಂದರು. ಸರಿ ಅಂತ ಇಬ್ಬರದು ಇಮ್ಮಿಡಿಯೇಟ್ ನನಗೆ 4 o'clock ಹಂಗೆ ಹೇಳಿದ್ರು. ಸೀದಾ ನಾನು ಹೋದೆ ಫ್ಯಾಬ್ರಿಕ್ ತೊಗೊಬರೋಕ್ಕೆ. ಬಂದಾಗ ಒಂದು 10 ಗಂಟೆ ಆಯಿತು. ಸೊ ನಾನು ನೈಟ್ ನನ್ನ ಟೀಮ್ನ ಕರೆಸ್ಕೊಂಡು ನೈಟೆಲ್ಲ ಕೆಲಸ ಮಾಡಿ, ಆಮೇಲೆ ಮಾರ್ನಿಂಗೆಲ್ಲ ಮಾಡಿ ಮಧ್ಯಾಹ್ನ ಡೆಲಿವರಿ ಮಾಡಿದೆ ಇಬ್ರಿಗೂ ಆನ್ ಟೈಮ್ಗೆ. ಇವಾಗ ನಮ್ಮ ಇಬ್ಬರು ಸ್ಪರ್ಧಿಗಳು, ಫಿನಾಲೆಗೆ ಹೋಗಿರೋ ಸ್ಪರ್ಧಿಗಳು, ಫಿನಾಲೆಯಲ್ಲಿ ಮಿಂಚೋದಕ್ಕೆ ಆಲ್ರೆಡಿ ಬಟ್ಟೆ ರೆಡಿ ಆಗಿದೆ, ಅವ್ರಿಗೆ ಕೊಟ್ಟಿದ್ದೀರಾ. ಸೊ ಅದೇ ಒಂದೇನಂತಂದರೆ, ಏನಾದರೂ ಸ್ಪೆಷಾಲಿಟಿ ಅಂದರೆ ಫೈನಲ್ ಆಗಿ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇರಬೇಕು, ಗ್ರ್ಯಾಂಡ್ ಆಗಿರಬೇಕು ಅಂತ ಇರುತ್ತೆ. ಅವ್ರದ್ದು ಏನಾದ್ರು ಡಿಮ್ಯಾಂಡ್ ಇತ್ತಾ, ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಆ್ಯಡ್ ಮಾಡಿ ಯಾವ ಥರ ಇತ್ತು ಒಂದು ವಸ್ತ್ರಗಳು? ಆ್ಯಕ್ಚುಲಿ ರಕ್ಷಿತ್ ಅವ್ರದ್ದು ಹೇಳ್ತೀನಿ, ಅವ್ರದ್ದು ಡಿಮ್ಯಾಂಡೇ ಇಲ್ಲ. ತುಂಬ ಇನೋಸೆಂಟು ಆ ಹುಡುಗಿ, ತುಂಬ ಪಟ ಅಂತ ಮಾತಾಡ್ತಾರೆ. ಬಟ್ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಪಾಪ್ದವ್ರ ಲೆಕ್ಕಕ್ಕೆ, ಅಂದರೆ ತುಂಬ ಇನೋಸೆಂಟು. ಅವ್ರಿಗೆ ನಾನು ಹೇಳಿದೆ ಗ್ರ್ಯಾಂಡಾಗಿ ಮಾಡೋಣ, ರಕ್ಷಿತ್ ಅವ್ರಿಗೆ ಚೆನ್ನಾಗಿ ಮಾಡೋಣ ಅಂತ. ಅವ್ರ ಸಿಸ್ಟರ್ ಇಲ್ಲ ಗ್ರ್ಯಾಂಡೆಲ್ಲ ಬೇಡ, ಸಿಂಪಲಾಗಿ ಮಾಡಿ ಅಂತೆಲ್ಲ ಹೇಳಿದ್ರು. ಸಿಂಪಲ್ ಡಿಸೈನೇ ಕೊಟ್ಟರು. ನನಗೆ ಇಷ್ಟ ಆಗ್ತಾ ಇಲ್ಲ. ನಾನು ಯಾಕಂದರೆ ಫೈನಲ್ ಅಲ್ವಾ, ಗ್ರ್ಯಾಂಡ್ ಆಗಿರಬೇಕು, ಯಾರಪ್ಪ ಡಿಸೈನರ್ ಅಂತ ಕೇಳಬೇಕು, ಇದು ನನ್ನ ಆಸೆ. ಸೊ ಅವರು ಇಲ್ಲ, ಒಪ್ಕೊಳ್ಳಿಲ್ಲ. ನಾನು ಒಂದು 3-4 ಸಲ ಫೋರ್ಸ್ ಮಾಡಿದೆ, ಇಲ್ಲ ಸಿಂಪಲಾಗೆ ಮಾಡಿ ಅಂದರು. ಅವ್ರಿಗೆ ರಾಯಲ್ ಬ್ಲೂಲ್ಲಿ ಮಾಡಿಕೊಟ್ಟೆ, ಸಿಂಪಲಾಗಿ, ಬಟ್ ತುಂಬ ಚೆನ್ನಾಗಿದೆ. ನಾನು ಪೋಸ್ಟ್ ಮಾಡಿದ್ದೀನಿ, ತುಂಬ ಕಮೆಂಟ್ಸು ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ ಅಂತ. ಬಟ್ ಕಲರ್ ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು ಅಂತ ಜನ ಕಮೆಂಟ್ಸ್ ಬಂತು. ಕಾವ್ಯ ಅವ್ರದ್ದು ತುಂಬ ಗ್ರ್ಯಾಂಡಾಗಿ ಮಾಡಿಕೊಟ್ಟಿದ್ದೀವಿ. ಫಿಶ್ ಕಟ್ಟಲ್ಲಿ ಅವ್ರ ಬ್ರದರು ಮತ್ತು ಅವ್ರ ಸಿಸ್ಟರ್ ಸೆಲೆಕ್ಟ್ ಮಾಡಿದ್ರು, ನನಗೆ ಹಿಂಗೆ ಬೇಕು ಅಂತ ಹಂಗೆ ಮಾಡಿಕೊಟ್ಟಿದ್ದೀನಿ. ಅಲ್ಲ, ಅದೇ ಏನು ಅಂದರೆ ಅದು ಹೇಳಿದ್ರೆ ಅರ್ಜೆಂಟಲ್ಲಿ ಹೇಳಿದ್ರಿ ಅಂತ ಹೇಳಿದ್ರಿ. ಸೊ ಟೈಮ್ ಯಾವ ಥರ ಆಯಿತು, ಏನೇನು ಅದಕ್ಕೆ ಆ್ಯಡ್ ಮಾಡಿದ್ರಿ ಅಂತ? ನನಗೆ ಮೊನ್ನೆ ಫೋನ್ ಮಾಡಿದ್ರು ಇಬ್ಬರು ಕೂಡ. ಫೋನ್ ಮಾಡಿಬಿಟ್ಟು ನನಗೆ ಕಾಸ್ಟ್ಯೂಮ್ ಬೇಕು, ನಾಳೆ ವೆಡ್ನೆಸ್ಡೇನೇ ಲಾಸ್ಟು, ಆಮೇಲೆ ತೊಗೊಳೋದಿಲ್ಲ, ಕೊಟ್ಟು ಕಳಿಸ್ಬಿಡ್ಬೇಕು, ಅವ್ರದ್ದೇನೋ ಫೋಟೋಶೂಟ್ ಎಲ್ಲ ನಡೆಯುತ್ತೆ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಹೆಂಗಪ್ಪ ತೊಗೊಳೋದು, ಇವಾಗ ಟೈಮೇ ಇಲ್ಲ. ಯಾಕಂದರೆ ಒಂದು ಕಾಸ್ಟ್ಯೂಮ್ ರೆಡಿ ಮಾಡೋಕ್ಕೆ 1 day ಬೇಕೇ ಬೇಕು. ಹೋಗಲಿ ಅಂತ ಅರ್ಜೆಂಟಲ್ಲಿ ನಮ್ಮ ಕಾವ್ಯಗೋಸ್ಕರ ಮತ್ತು ರಕ್ಷಿತ್ ಅವ್ರಿಗೋಸ್ಕರ ಮಾಡಿದೆ. ರಿಸ್ಕ್ ತೊಗೊಂಡು ನೈಟ್ ತಂದು ನೈಟೆಲ್ಲ ಕೆಲಸ ಮಾಡಿ, ತಿರ್ಗಾ ಡೇ ಕೆಲಸ ಮಾಡಿ ಕೊಟ್ಟಿದ್ದಾಯಿತು. ಸೊ ಇನ್ನು ಬಿಗ್ ಬಾಸ್ ನೀವು ನೋಡ್ತಾ ಇದ್ದೀರಾ ಅಂತ ಗೊತ್ತು. ಸೊ ಇವಾಗ ನಿಮಗೆ ಇಬ್ಬರು ಸ್ಪರ್ಧಿಗಳು ಕೂಡ ಫೈನಲಿಸ್ಟ್ಗೆ ವಸ್ತ್ರ ಇದು ಕೂಡ ಕೇಳಿದ್ದಾರೆ. ಸೊ ಅದನ್ನ ಬಿಟ್ಟು ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೇಟ್ ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಯಾರು ಗೆಲ್ಬೋದು ಅಂತ? ಅಯ್ಯೋ, ನನಗೆ ಇದನ್ನು ಹೇಳೋಕ್ಕೆ ಕಷ್ಟ ಆಗ್ತಿದೆ. ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಗಿಲ್ಲಿ ಅವ್ರದ್ದು ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಗಿಲ್ಲಿ ಪರ್ಸ್ನಲಾಗಿ ನನಗೂ ಇಷ್ಟ ಅವರು. ಈಗ ಅಶ್ವಿನಿ ಮೇಡಮ್ ಅವ್ರದ್ದು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ, ಏನು ಅವ್ರು ಆಡಿದ್ದು ಆಟ, ಸ್ಟಾರ್ಟಿಂಗಲ್ಲಿ ಏನಪ್ಪ ಇವರು ಹಿಂಗೆ ಮಾಡ್ತಾ ಇದ್ದಾರೆ, ಏನು ಈ ಥರ ಮಾತಾಡ್ತಾ ಇದ್ದಾರೆ ಅಂತ ನಮಗೊಂಥರ ಅನಿಸ್ತಾ ಇತ್ತು. ಬಟ್ ಈಗೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಓವರಾಲ್ ನಾವು ಯೋಚನೆ ಮಾಡಿದಾಗ, ಏನು ಈ ಥರ ಅವ್ರದ್ದು ಪಾಪ ಅಂದರೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಿದ್ರೆ ಎಲ್ಲ ಅಪೋಸ್ ಮಾಡಿದ್ರು. ಬಟ್ ಅವರು ಒಬ್ಬರೇ ನಿಂತ್ಕೊಂಡು ಫೈಟ್ ಮಾಡಿದ್ರಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆ್ಯಂಡ್ ರಕ್ಷಿತಾ ಚಿಕ್ಕ ಹುಡುಗಿ, ಬಟ್ ಅವರು ಇಷ್ಟು ಜನಕ್ಕೂ ಟಕ್ಕರ್ ಕೊಟ್ಟು ಗೇಮ್ಸ್ ಎಲ್ಲ ಸೂಪರಾಗಿ ಆಡಿ ಅವರು ಮಾಡ್ಕೊಂಡು ಬಂದಿದ್ದಾರೆ.
ಅವ್ರು ಗೆದ್ರೂ ಮೋಸ ಇಲ್ಲ. ಮತ್ತು ಗಿಲ್ಲಿ ಗೇಮ್ ಒಂದು ಆಡಿಲ್ಲ ಬಿಟ್ಟರೆ ಎಂಟರ್ಟೈನ್ಮೆಂಟ್ ಸೂಪರಾಗಿ ಕೊಟ್ಟರು. ಎಲ್ಲರೂ ಗಿಲ್ಲಿ ನಮ್ಮನೇಲೂ ಕೂಡ ಗಿಲ್ಲಿ ನೋಡೋಕ್ಕೆ ಕುಂತ್ಕೊತಾರೆ, ಯಾಕಂದರೆ ಸ್ವಲ್ಪ ನಗದಾಗುತ್ತೆ, ಎಂಟರ್ಟೈನ್ ಆಗುತ್ತೆ ಅಂತ. ನನಗೆ ಈ 3 ಜನ ಯಾರು ಗೆದ್ದರೂ ಖುಷಿನೇ ಸರ್. ಯಾಕಂದರೆ ಕಾವ್ಯ ಅವ್ರು ಬಂದು ಕಾವ್ಯರು ಗೆಲ್ಲಬೇಕು, ಯಾಕೆಂದರೆ ಅವ್ರಿಗೆ ನಾನು ಕಾಸ್ಟ್ಯೂಮ್ ಕೊಟ್ಟಿದ್ದೀನಿ, ನಮ್ಗೆ ಸ್ವಲ್ಪ ಫೇವರ್ ಇದ್ದಾರೆ. ಅವ್ರು ಗೆದ್ದರೂ ಖುಷಿನೇ, ರಕ್ಷಿತಾ ಗೆದ್ದರೂ ಖುಷಿನೇ. ಆ್ಯಂಡ್ ಗಿಲ್ಲಿ ಆ್ಯಂಡ್ ಅಶ್ವಿನಿ ಮೇಡಮ್ಮು ಯಾರು ಗೆಲ್ಲಬೇಕು ಅಂತ ನನಗೆ ಹೇಳೋಕ್ಕಾಗ್ತಾಯಿಲ್ಲ, ಬಟ್ ಯಾರು ಗೆದ್ದರೂ ಖುಷಿನೇ ನನಗೆ. ನಿಮ್ಮ ಸಪೋರ್ಟ್ ಇಷ್ಟು ಜನಕ್ಕೆ ಈ ಖಂಡಿತ ಇದೆ ಸರ್. ಸೊ ಇದ್ರ ನಡುವೆ ಇನ್ನೊಂದು ಕೇಳ್ಪಟ್ಟೆ, ಬರೀ ನೀವು ಈ ಸೀಸನ್ಗಲ್ಲ ಸಾಕಷ್ಟು ಸೀಸನ್ಗಳಿಗೆ ಸಾಕಷ್ಟು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನೀವು ಈ ಒಂದು ವಸ್ತ್ರಗಳನ್ನು ಫ್ಯಾಷನ್ ಡಿಸೈನ್ ಮಾಡಿಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಲಾಸ್ಟ್ ಸೀಸನ್ಗಳಲ್ಲಿ ಯಾರ್ಯಾರಿಗೆ ಮಾಡಿದ್ದೀರಾ, ಆಮೇಲೆ ಇದೆ ಯಾವ ಸ್ಪರ್ಧಿಗಳಿಗೆ ಯಾವ ಸೀಸನಲ್ಲಿ ಮಾಡಿದ್ದೀರಾ ಅಂತ? ನಾವು ಆ್ಯಕ್ಚುಲಿ ನಮ್ಮದು ಶಾಪ್ ನೇಮ್ ಬೇರೆ ಇತ್ತು ಮುಂಚೆ. ಆ ನೇಮ್ ಆ ಅಸ್ಟ್ರಾಲಜಿಲಿ ಬರಲ್ಲ ಅಂತ ಈಗ ನಾನು ಚೇಂಜ್ ಮಾಡಿದೆ. ಮುಂಚೆ ನಾನು ಸಂಗೀತಾ ಮೇಡಮ್ ಇದ್ರು ನೋಡಿ, ಇವರು ಚಾರ್ಲಿ ಫಿಲಮ್, ಅವರಿಗೆ ಆಲ್ಮೋಸ್ಟ್ ನಾವು ಕೊಟ್ಟಿದ್ದೀವಿ. ಫುಲ್ ಸೀಸನ್ ನಾವೇ ಕೊಟ್ಟಿರೋದು ಕಾಸ್ಟ್ಯೂಮು. ಆಮೇಲೆ ಹೋದ ಸೀಸನಲ್ಲಿ ಇವರು ನಮ್ಮ ನಮ್ರತಾ ಗೌಡ ಇದ್ರಲ್ಲ, ಬಿಟ್ವೀನ್ ಅವ್ರಿಗೂ ಕೊಟ್ಟಿದ್ದೀವಿ. ಐಶ್ವರ್ಯ ಸಿಂಧೂರಿ ಅವ್ರಿಗೂ ಕೊಟ್ಟಿದ್ದೀವಿ. ಆ್ಯಂಡ್ ಅನುಷಾ ರಾಯ್ ಆ ಮೇಡಮ್ಗೂ ನಾವು ಬಿಟ್ವೀನಲ್ಲಿ ಕೊಟ್ಟಿದ್ದೀವಿ. ಇಷ್ಟು ಜನಕ್ಕೆ ನಾವು ಡಿಸೈನ್ ಮಾಡಿದ್ದೀವಿ. ಸೊ ಒಂದೇನಂದರೆ ಶಾರ್ಟ್ ಟೈಮಲ್ಲಿ ನಿಮ್ಗೆ ಏನಾದರೂ ಸಾಕಷ್ಟು ಡಿಮ್ಯಾಂಡ್ ಮಾಡಿಬಿಟ್ಟು ಈ ಥರ ಹೇಳಿದ್ರೆ, ಯಾಕೆಂದರೆ ಬಿಗ್ ಬಾಸ್ ಅಂದರೆ ಎಲ್ಲ ನೋಡೋಂಥ ಶೋ, ಒಂದು ದೊಡ್ಡ ಶೋ. ಸೊ ಶಾರ್ಟ್ ಟೈಮಲ್ಲಿ ನಿಮ್ಗೆ ಹೇಳಿರ್ತಾರೆ. ಸೊ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆಗಿ ಅಲ್ಲೇನೋ ಸ್ಟೇಜಲ್ಲಿ ಸ್ವಲ್ಪ ಚೆನ್ನಾಗಿಲ್ಲ ಅನ್ನೋ ಥರ ಏನಾದ್ರು ನೆಗೆಟಿವ್ ಬಂತಂದರೆ, ಸೊ ನಿಮಗೆ ಏನು ಅನಿಸುತ್ತೆ ಅವಾಗ? ಯಾಕೆಂತಂದರೆ ನೀವು ಪರ್ಫೆಕ್ಟಾಗಿ ಮಾಡಿರ್ತಾರೆ, ಚೆನ್ನಾಗಿ ಕಾಣಬೇಕು, ನಮಗೊಂದು ಒಳ್ಳೆ ಹೆಸರು ಬರಬೇಕಂತ. ಸೊ ಎಷ್ಟು ಕಾಳಜಿ, ಎಷ್ಟು ಒಂದು ಕೇರಾಗಿ ಮಾಡಿರ್ತೀರಾ ಅಂತ? ಇಲ್ಲ ಸರ್, ಆ್ಯಕ್ಚುಲಿ ನಾವು ಈ ಸೆಲೆಬ್ರಿಟೀಸ್ ಮಾಡಬೇಕಾದ್ರೆ ತುಂಬ ಕೇರ್ ತೊಗೊತೀವಿ. ನಾವು ತುಂಬ ಸ್ಟೆಪ್ ಬೈ ಸ್ಟೆಪ್ ಅವ್ರ ಮೆಜರ್ಮೆಂಟ್ ಕಳಿಸಿರ್ತಾರೆ, 20 ಸಲ ನಾವು ನೋಡ್ತೀವಿ. ಆ್ಯಂಡ್ ಎಲ್ಲ ನೀಟಾಗಿ ಮಾಡಿಕೊಡ್ತೀವಿ ಸರ್. ಆ ಥರ ಏನು ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ನಾವು ಕೊಟ್ಟಿರೋದೆಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಒಂದು ನಮ್ಮದು ಬ್ಯಾಡ್ ಇದಿಲ್ಲ ಸರ್. ಸೊ ಅದೇ ಫೈನಲ್ಗೆ ಇಬ್ಬರಿಗೂ ಕೂಡ ಕಳಿಸಿದೀನಿ ಅಂತ ಕೇಳ್ಪಟ್ರಿ. ಇವಾಗ ನಾವು ನೋಡೋಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ಕಳಿಸಿದ್ರೆ. ನೀವು ಹೆಂಗೆ ಬಿಗ್ ಬಾಸ್ ಯಾರು ವಿನ್ನರ್ ಅಂತ ಕಾಯ್ತಾ ಇದ್ದಾರೆ, ನನಗೆ ಯಾರು ನನ್ನ ಕಾಸ್ಟ್ಯೂಮ್ ಹಾಕೊಂತಾರೆ, ಹೆಂಗೆ ಕಾಣಿಸ್ತಾರೆ ಅನ್ನೋದೇ ನನಗೆ ತುಂಬ ಇಂಪಾರ್ಟೆಂಟು. ನಾವು ಆ್ಯಕ್ಚುಲಿ ಡಿಸೈನರ್ಸ್ ಹೆಂಗಿರುತ್ತೆ ಲೈಫು ಅಂದರೆ, ಎವ್ರಿ ಡೇ ನಾವು ಬಿಗ್ ಬಾಸ್ ನೋಡ್ತೀವೋ ಬಿಡ್ತೀವೋ, ಡೈಲಿ ಮಾರ್ನಿಂಗ್ ಪ್ರೋಮೋ ನೋಡ್ತೀವಿ. ಕಾಸ್ಟ್ಯೂಮ್ ಯಾರು ನಮ್ದು ಹಾಕ್ಕೊಂಡಿದ್ದಾರೆ, ಹೆಂಗೆ ಕಾಣ್ತಾರೆ, ಹಾಕಿದಾರಾ ಇಲ್ವಾ, ನಮ್ದು ಇದೇ ಆಗುತ್ತೆ ಡೈಲಿ. ಆ ಥರ ನಮ್ಮದು ಲೈಫ್ ನಡೆಯುತ್ತೆ. ಸೊ ನೀವು ಫೈನಲ್ ಕಟ್ ಮಾಡಿರೋ ಆ ಒಂದು ಕಾಸ್ಟ್ಯೂಮ್ ನೋಡೋಕ್ಕಾಗಿಲ್ಲ. ಸೊ ರಾ ಮೆಟೀರಿಯಲ್ ಇದೆ ಅಂತ ಹೇಳಿದ್ರಿ. ಸೊ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ರಿ. ಸೊ ಅದನ್ನೇ ನೋಡೋಣ. ತೋರಿಸ್ತೀನಿ ಬನ್ನಿ ಸರ್. ಇಲ್ಲಿದೆ ನಮ್ಮದು ವರ್ಕ್ಶಾಪ್ ಇದೆ ಹಿಂದೆ, ನಮ್ಮ ಮೆಟೀರಿಯಲ್ ಇಲ್ಲೇ ಇದೆ. ತೋರಿಸ್ತೀನಿ ಆ ಮೆಟೀರಿಯಲ್ ಯಾರ್ಯಾರಿಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಆಮೇಲೆ ಡಿಸೈನ್ ಬೇಕಂದ್ರೂ ಫೋಟೋ ಇದೆ, ತೋರಿಸ್ತೀನಿ. ಸರ್ ಅವಾಗಲೇ ಹೇಳಿದ್ರಿ ಅಲ್ಲೇ ಫೈನಲ್ ಟಚ್ ಕೊಟ್ಬಿಟ್ಟು ಬಿಗ್ ಬಾಸ್ ಮನೆಗೆ ಕಳಿಸಿದ್ದೀವಿ ಅಂತ. ಸೊ ಇವಾಗ ರಾ ಮೆಟೀರಿಯಲ್ ಇದೆ, ಅದನ್ನೇ ತೋರಿಸ್ತೀವಿ ಅಂತ ಹೇಳಿದ್ರಿ. ಸೊ ನಮ್ಮ ವೀಕ್ಷಕರಿಗೆ ಯಾವ ಥರ ಅಟ್ಲೀಸ್ಟ್ ಅವ್ರಿಗೊಂದು ಹಿಂಟ್ ಬರುತ್ತೆ, ನಾವು ಫಿನಾಲೆಯಲ್ಲಿ ನೋಡೋಕ್ಕಿಂತ ಮುಂಚೆ ಸೊ ಈ ಥರ ಇರುತ್ತೆ ಕಾಸ್ಟ್ಯೂಮು ಅಂತ ಒಂದು ಇದು. ಸೊ ತೋರಿಸ್ಬೋದಾ ಅಂತ? ಖಂಡಿತ ತೋರಿಸೋಣ ಸರ್. ನೀವು ಒನ್ ಡೇ ಮುಂಚೆ ಬಂದುಬಿಡಿದ್ರೆ ಕಾಸ್ಟ್ಯೂಮೇ ತೋರಿಸ್ಬೋದಾಗಿತ್ತು. ನೀವು ಇವತ್ತು ಬಂದಿದ್ದೀರಾ, ಬಟ್ ನನ್ನ ಹತ್ರ ಮೆಟೀರಿಯಲ್ ಇದೆ, ತೋರಿಸ್ತೀನಿ. ಇದು ನೋಡಿ, ರಕ್ಷಿತಾ ಅವ್ರದ್ದು ಇಷ್ಟೇ ಉಳಿದಿರೋದು ಇದು. ಇದು ಆ್ಯಕ್ಚುಲಿ ಟಾಪ್ಗೆ ಯೂಸ್ ಮಾಡಿದ್ದೀವಿ ನಾವು. ನೋಡಿ ಈ ಥರ ಬರುತ್ತಿದ್ದು, ತುಂಬ ಚೆನ್ನಾಗಿದೆ ಸರ್. ತುಂಬ ಗ್ರ್ಯಾಂಡಾಗಿ ಲೈಟಿಂಗಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಫ್ಲವರ್ ಇದೆ, ನೆಟ್ ಮೇಲೆ ಬರುತ್ತೆ ಇದು ಸೀಕ್ವೆನ್ಸು. ಆ್ಯಂಡ್ ಇದಕ್ಕೆ ನಾವು ಕೆಳಗೆ ಆರ್ಗೆನ್ಸಾ ಕೊಟ್ಟಿದ್ದೀವಿ, ಆರ್ಗೆನ್ಸಾ ಅಂತ ಹೇಳ್ತೀವಿ. ಕೆಳಗೆ ಆರ್ಗೆನ್ಸಾ ಕೊಟ್ಟಿದ್ದೀವಿ. ಅದು ಒಳಗೆ ಸ್ಯಾಟಿನ್ ಬರುತ್ತೆ, ಲೈನಿಂಗ್ ಬರುತ್ತೆ, ಕಪ್ಸ್ ಬರುತ್ತೆ, ಇದೆಲ್ಲ ಬರುತ್ತೆ ಸರ್. ಅದು ಗೌನ್ ಟೈಪ್. ಈ ಕಲರ್ ಎಕ್ಸಾಕ್ಟ್ಲಿ ಇದೇ ಕಲರಲ್ಲಿ ನಾವು ಮಾಡಿರೋದು. ಸೊ ಅದು ಗೌನು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಬಟ್ ಸಿಂಪಲಾಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಕಾವ್ಯ ಮೇಡಮ್ಗೆ ಇದು ತುಂಬ ಜಾಸ್ತಿನೇ ತಂದೆ, ವೆಯ್ಟ್ ಇದೆ ಅನ್ಸುತ್ತೆ, ಹೆವಿ ವೆಯ್ಟ್ ಇದೆ. ಒಂದು ಪೀಸ್ ಎಷ್ಟು ವೆಯ್ಟ್ ಇದೆ ಇದು ನೋಡಿ ಸರ್. ಇದು ನೋಡಿ ಸರ್ ಹೆಂಗಿದೆ ವರ್ಕ್ ನೋಡಿ, ನಿಮ್ಗೆಲ್ಲೂ ಜಾಗನೇ ಇಲ್ಲ. ಹೆವಿ ವೆಯ್ಟ್ ಇದೆ ಸರ್. ಫುಲ್ ಅವ್ರು ಯಾವ ಥರ ಹಾಕ್ಕೊಳ್ತಾರೆ ಸರ್? ಎಷ್ಟು ಕೆಜಿ ಬರ್ಬೋದು? ಇಲ್ಲ, ಅಷ್ಟು ವೆಯ್ಟ್ ಬರಲ್ಲ. ನಾವು ಜಾಸ್ತಿ ಯೂಸ್ ಮಾಡಿಲ್ಲ. ಅಪ್ಪರ್ ಪಾರ್ಟ್, ಯೋಕ್ ಪಾರ್ಟು ಸ್ವಲ್ಪ ವೆಸ್ಟ್ ಹತ್ರ ನಾವು ಯೂಸ್ ಮಾಡಿದ್ದೀವಿ. ಬಟ್ ಇದು ವೆಯ್ಟ್ ಇರುತ್ತೆ, ಬಾಡಿ ಮೇಲೆ ಹಾಕಿದ್ಮೇಲೆ ಅಷ್ಟು ವೆಯ್ಟ್ ಬರಲ್ಲ. ಅಲ್ಲ, ಒಂದು ಅಂದಾಜು ಇವ್ರಿಬ್ರಿಗೆ ಕಳಿಸಿರೋದ್ರಲ್ಲಿ ಎಷ್ಟು ವೆಯ್ಟ್ ಇದೆ ಅಂತ ಇಬ್ಬರದು? ಇವ್ರದೇ ವೆಯ್ಟ್ ಬರೋದು ಜಾಸ್ತಿ ಬರ್ಬೋದು. ವೆಯ್ಟ್ ಏನು ಒಂದು ಅಷ್ಟು ವೆಯ್ಟ್ ನನಗೆ ಐಡಿಯಾ ಇಲ್ಲ ಸರ್. ಬಟ್ ಅಷ್ಟೆಲ್ಲ ಬರಲ್ಲ ಸರ್, ಕಮ್ಮಿನೇ. ಅದು ನೋಡೋಕ್ಕೆ ಇದು ನೋಡೋಕ್ಕೆ ಹಿಂಗೆ ಭಾರ ಅನಿಸುತ್ತೆ, ಬಾಡಿಗೆ ಹಾಕಿದ್ಮೇಲೆ ಅಷ್ಟು ಭಾರ ಬರಲ್ಲ. ಆಮೇಲೆ ನಾವು ಇಷ್ಟು ಯೂಸ್ ಮಾಡಿಲ್ಲ. ಕಾವ್ಯ ಮೇಡಮ್ಗೆ ಯೂಸ್ ಮಾಡಿದ್ದೀವಿ, ಒಂದು ಹತ್ರ 1-1.5 ಮೀಟ್ರ್ ಯೂಸ್ ಮಾಡಿದ್ದೀವಿ. ಇಲ್ಲೊಂದು 3 ಮೀಟ್ರ್ ಇದೆ, 1.5 ಮೀಟ್ರ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ನೋಡ್ಬೋದು ನೀವು, ನೋಡಿ ಇದು ಸೀಕ್ವೆನ್ಸ್ ಹೆಂಗಿದೆ ಅಂದರೆ ತುಂಬ ಹೆವಿ ಇದೆ ಇದು. ಯಾಕೆ ಇಷ್ಟು ಹೆವಿ ತಂದ್ವಿ ಅಂದರೆ, ತುಂಬ ಗ್ರ್ಯಾಂಡಾಗಿ ಕಾಣ್ಬೇಕು ಮೇಡಮ್ಮು, ಯಾಕಂದರೆ ಫೈನಲ್ ಅಲ್ವಾ. ಅವ್ರ ಡ್ರೆಸ್ ಅವ್ರು ವೇರ್ ಮಾಡ್ತಾರಲ್ಲ, ಅದಕ್ಕೂ ಹೆಚ್ಚಾಗಿ ನಮಗೇನಂದರೆ ಚೆನ್ನಾಗಿ ಕಾಣಬೇಕು, ನಮ್ಮ ಕಾಸ್ಟ್ಯೂಮ್ ಇನ್ನೂ 4 ಜನ ನೋಡಿ ಹೇಳ್ಬೇಕು ಅನ್ನೋದು ಆಸೆ ನನಗೆ.
ಸೊ ಅದಕ್ಕೆ ನಾವು ಈ ಥರ ತಂದು ಮಾಡಿಕೊಟ್ಟಿದ್ದೀವಿ. ಇದರಲ್ಲೂ ಕೂಡ ಕೆಳಗೆ ಆರ್ಗೆನ್ಸಾ ಯೂಸ್ ಮಾಡಿದ್ದೀವಿ, ಟಾಪ್ ಪೂರ್ತಿ ಇದೇ ಯೂಸ್ ಮಾಡಿದ್ದೀವಿ, ಆಮೇಲೆ ಲೈನಿಂಗ್ ಬರುತ್ತೆ, ಕ್ಯಾನ್ ಏನು ಯೂಸ್ ಮಾಡಿಲ್ಲ, ಇದರಲ್ಲಿ ಮಾಡಿದ್ದೀವಿ ಸರ್. ಸೊ ಒಟ್ಟಾರೆ ಬಿಗ್ ಬಾಸಲ್ಲಿ ಇಬ್ಬರು ಸ್ಪರ್ಧಿಗಳು ಮಿಂಚಬೇಕು ಅನ್ನೋ ಲೆವೆಲಿಗೆ ಮಾಡಿದ್ದೀರಾ. ಹೌದು, ಅವರಲ್ಲಿ ಮಿಂಚಿದ್ರೆ ನಾವಿಲ್ಲಿ ಮಿಂಚ್ತೀವಿ. ನಮ್ಗೆ ಅದೇ ಖುಷಿ, ಅವ್ರು ಮಿಂಚಬೇಕಲ್ಲಿ, ಅವ್ರು ಮಿಂಚಿದ್ರೆ ನಮಗೂ ಖುಷಿ ಸರ್. ಓಕೆ. ಸೊ ಇನ್ನು ನಿಮ್ಮಲ್ಲಿ ಬೇರೆ ಬೇರೆ ಕಲೆಕ್ಷನ್ ವೆರೈಟೀಸ್ ಅಂದಿದೆ, ಅಂದರೆ ಬಿಗ್ ಬಾಸಿಗೆ ಕಳಿಸಿರೋದ್ರ ಜೊತೆಗೆ ಬೇರೆ ಬೇರೆ ಕಲೆಕ್ಷನ್ ಇದೆ, ಬೇರೆ ಬೇರೆ ಇದ್ರ ಥರ ಮಾಡ್ತಿದ್ದೀನಿ. ಸೊ ಅದನ್ನು ನೋಡೋಣ ಅಂತ. ನೋಡೋಣ ಬನ್ನಿ ಸರ್, ನಮ್ಮದು ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ ಆ್ಯಂಡ್ ನಮ್ಮದು ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ, ಕಸ್ಟಮರ್ಗೂ ಗೊತ್ತಾಗಲಿ. ನಮ್ಮ ಹತ್ರ ಸುಮಾರು ವೆರೈಟೀಸ್ ಇದೆ, ಬನ್ನಿ ಸರ್ ತೋರಿಸ್ತೀನಿ. ಸೊ ಅವಾಗಲೇ ಹೇಳ್ತಾ ಇದ್ರಿ ಸರ್, ನಮ್ಮ ಹತ್ರ ಬೇರೆ ಬೇರೆ ವೆರೈಟಿ ಕಲೆಕ್ಷನ್ಸ್ ಇದೆ, ಇನ್ನೂ ಗ್ರ್ಯಾಂಡ್ ಲುಕ್ ಆಗಿ ಕೊಡುವಂಥ ಕಲೆಕ್ಷನ್ಸ್ ಇದೆ. ಆಮೇಲೆ ನಮ್ಮ ಬಿಸ್ನೆಸ್ ಯಾವ ಥರ ನಡೆಯುತ್ತೆ ಅಂದರೆ ಜನಕ್ಕೊಂದು ಕ್ಯೂರಿಯಾಸಿಟಿ ಇರುತ್ತೆ, ಇದು ಫ್ಯಾಷನ್ನು ಅಂದರೆ ಡಿಸೈನ್ ಫ್ಯಾಷನ್ ವರ್ಕ್ ಹೆಂಗಿರುತ್ತೆ, ಹೆಂಗೆ ನಡೆಯುತ್ತೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಸೊ ಒಂದು ಎಕ್ಸ್ಪ್ಲೇನ್ ಮಾಡ್ಬೋದಾ ಅಂತ ಸರ್. ಆ್ಯಕ್ಚುಲಿ ಇದು ನಮ್ಮ ಶಾಪ್ ಓಪನ್ ಮಾಡೋದು ಫ್ಯಾಷನ್ ಡಿಸೈನಾಗಿ ಈಸಿ, ಸ್ವಲ್ಪ ದುಡ್ಡಿದ್ರೆ. ಬಟ್ ಇದು ಕಷ್ಟ ಏನಂದರೆ ಹೋಗಿ ಫ್ಯಾಬ್ರಿಕ್ ಸೋರ್ಸಸ್ ಮಾಡೋದು, ಮಾರ್ಕೆಟಲ್ಲಿ ಹೋಗಿ ತರೋದು ಎಲ್ಲ ತುಂಬ ಕಷ್ಟ ಸರ್. ಆಮೇಲೆ ಒಂದೇ ಶಾಪಲ್ಲಿ ತರೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನೀವು ಒಂದು ಡಿಸೈನ್ ಕೊಟ್ಟಿರ್ತೀರ, ಅದನ್ನು ನಾವು ಮ್ಯಾಚ್ ಇವಾಗ ಎಕ್ಸಾಕ್ಟ್ಲಿ ಇದೇ ಬೇಕು ಅಂದರೆ ಎಲ್ಲ ಒಂದೇ ಕಡೆ ಸಿಗೋದಿಲ್ಲ. ಒಂದು ಆ ಅಂಗಡಿ ಈ ಅಂಗಡಿ ಒಂದ್ಸಲಿ ಈ ಮೂಲೆಯಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಡೀ ಮಾರ್ಕೆಟೇ ಅಲಿಬೇಕು ಸರ್. ನಂದು ಶಾಪಿಂಗ್ ಹೆಂಗಾಗುತ್ತೆ ಅಂದರೆ ಬೆಳಗ್ಗೆ ನಾನು ಇಲ್ಲಿ 10 ಬಿಟ್ಟರೆ 11 ರೀಚ್ ಆಗ್ತೀನಿ, 11 to ನೈಟ್ 9 o'clockವರೆಗೂ ಮಾರ್ಕೆಟಲ್ಲೇ ಇರ್ತೀನಿ. ಯಾವ ಪ್ಲೇಸ್? ಚಿಕ್ಕಪೇಟೆಲ್ಲೇ ಎಲ್ಲ ಸಿಗೋದು. ನಮ್ಮದು ಒಂದು ಸ್ವಲ್ಪ ನಮ್ಗೆ ಗೊತ್ತಿರೋ ಶಾಪ್ಗಳಿದೆ, ನಮಗೆ ಮೆಟೀರಿಯಲ್ ಕೊಡೋದು, ಅವರೆಲ್ಲ ಈಚೆ ಕೊಡ್ತಾರೆ, ಇಲ್ಲೆಲ್ಲೂ ಇಲ್ಲ ಡೀಲು. ಒಳ್ಳೆ ಒಂಥರ ಪ್ರೀಮಿಯಮ್ ಫ್ಯಾಬ್ರಿಕ್ ಅದೆಲ್ಲ. ಸೊ ನಮ್ಮ ಬಿಸ್ನೆಸ್ ಹೆಂಗೆ ನಡೆಯುತ್ತೆ ಅಂದರೆ ಸರ್, ಕಸ್ಟಮರ್ ಬರ್ತಾರೆ, ನಮ್ಮ ಸ್ಪೆಷಲ್ ಏನಂದರೆ ಎಲ್ಲ ಡಿಸೈನರ್ದು ಹೆಂಗೆ ಅಂದರೆ ಇರೋದನ್ನು ತೊಗೊಂಡು ಹೋಗಬೇಕು. ಬಟ್ ನಂದು ಹೆಂಗೆ ಅಂದರೆ, ನೀವು ಬರ್ತೀರಾ ನನ್ನ ಹತ್ರ, ನನಗೆ ಈ ಥರ ಡಿಸೈನ್ ಬೇಕು, ಕಪಲ್ಸ್ ಬರ್ತಾರೆ, ನನಗೆ ಈ ಕಲರ್ ಬೇಕು, ಇಲ್ಲ ಈ ಥರನೇ ಬೇಕು, ನನ್ನ ಫಿಯಾನ್ಸಿಗೆ ಈ ಥರ ಬೇಕು, ಎಕ್ಸಾಕ್ಟ್ಲಿ ಆ ಥರ ಮಾಡಿ ನಾನು ರೆಂಟಿಗೆ ಕೊಡ್ತೀನಿ, ಓನಾಗಿ ಕೊಡೋಲ್ಲ ನಾನು. ನನ್ನ ಕಂಪ್ಲೀಟ್ ರೆಂಟಲ್ ಬಿಸ್ನೆಸ್ಸು. ಸೊ ಆ ಥರ ಪ್ರೀ ವೆಡ್ಡಿಂಗ್ ಶೂಟ್ಗೆ ಬರ್ತಾರೆ, ಮೆಟರ್ನಿಟಿ ಗೋನ್ಗೆ ಬರ್ತಾರೆ, ಆಮೇಲೆ ಬರ್ಡೇ ಪಾರ್ಟಿಗೆ ಬರ್ತಾರೆ. ಈಗ ಎಕ್ಸಾಂಪಲ್ 1 year ಬರ್ಡೇ ಮಗುದು, ಅವ್ರು ಬತ್ತು ಅಂದರೆ ಮಾಮ್ ಡಾಟರ್ಗೆ ಸೇಮ್ ಮಾಡ್ತೀನಿ, ಇಲ್ಲ ಡ್ಯಾಡ್ ಮಾಮ್ ಆ್ಯಂಡ್ ಮಗುಗೂ ಸೇಮ್, ಮೂರಿಗೂ ಸೇಮ್ ಮಾಡಿ ಕೊಡ್ತೀನಿ. ಅವ್ರು ಹೆಂಗೆ ಕೇಳ್ತಾರೆ ಹಂಗೆ ಕೊಡ್ತೀನಿ ಸರ್. ನೀವು ಯಾವ ಥರ ಕಸ್ಟಮೈಸ್ ಮಾಡ್ತೀವಿ. ಆಮೇಲೆ ನಾರ್ಮಲ್ ಪೀಪಲ್ಲು ಆ ಥರ ಎಲ್ಲ ಟೈಮ್ ಇಲ್ಲ ಅಂದರೆ ಬಂದರೆ ನಮ್ಮ ಹತ್ರ ರ್ಯಾಂಡಾಗಿ ತುಂಬ ಕಾಸ್ಟ್ಯೂಮ್ಸ್ ಇದೆ. ನೀವು ಬಂದರೆ ಆರಾಮಾಗಿ ಯಾವ್ದು ಬೇಕಾದ್ರೆ ತೊಗೊಂಡು ರೆಂಟ್ ತೊಗೊಂಡು ಮಾಡ್ಬೋದು ಸರ್. ಹಿಂಗಿದೆ ನಮ್ಮ ಬಿಸ್ನೆಸ್ಸು. ಓಕೆ. ನಿಮ್ಮ ಹತ್ರ ಬಂದರೆ ಕಸ್ಟಮೈಸು ಮಾಡ್ತೀರಾ, ಪ್ಲಸ್ ನಿಮ್ಮ ಹತ್ರ ರೆಡಿ ಇರೋದು ಕೂಡ ಮಾಡ್ಕೊಂಡು ಹೋಗ್ಬೋದು. ಹೌದು. ಬಟ್ ಏನಂದರೆ ನಾವು ಕೆಲವು ತುಂಬ ಕಸ್ಟಮರು ಬ್ಲೌಸ್ ವರ್ಕ್ ಮಾಡಿಕೊಡಿ, ಸ್ಟಿಚಿಂಗ್ ಮಾಡಿಕೊಡಿ, ಮೆಟೀರಿಯಲ್ ತರ್ತೀನಿ, ಅದೆಲ್ಲ ನಾವು ಮಾಡೋದಿಲ್ಲ. ನಾವು ಮಾಡೋದು ಎಕ್ಸ್ಕ್ಲೂಸಿವ್ ಓನ್ಲಿ ರೆಂಟಲ್ ಬಿಸ್ನೆಸ್ ಮಾಡೋದು. ಸೊ ಅವ್ರು ಏನು ಕೇಳ್ತಾರೋ ಆ ಥರ ನಾನು ರೆಂಟ್ ಮಾಡಿಕೊಡ್ತೀನಿ ಸರ್. ಆಮೇಲೆ ತುಂಬ ಕಲೆಕ್ಷನ್ಸ್ ನಮ್ಮ ಹತ್ರ ಇದೆ, ಬಂದು ಟ್ರೈ ಮಾಡ್ಬೋದು. ಸೊ ಇದಿಷ್ಟು ಬಿಗ್ ಬಾಸ್ ಫಿನಾಲೆಗೆ ಇಬ್ಬರು ಸ್ಪರ್ಧಿಗಳಿಗೆ ಫ್ಯಾಷನ್ ಡಿಸೈನ್ ಮಾಡಿಕೊಟ್ಟಂತಹ PK ಡಿಸೈನಿಂಗ್ ಹೌಸ್ ಪ್ರಸನ್ನ ಕುಮಾರ್ ಅವರ ಮಾತು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಗ್ ಬಾಸ್ ಸಮೇತ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.